ಖಂಡಿತ ಮೇಡಮ್. ನಾವು ಯುವರಾಜ್ ಸರ್ ಅವ್ರದ್ದು ದಿನನಿತ್ಯ ನಾವು ಕೂಡ ಅವ್ರನ್ನ ಫಾಲೋ ಮಾಡ್ತೀವಿ. ಯಾಕಂದ್ರೆ ಒಬ್ಬ ರಾಜಕೀಯದ ಧೀಮಂತ ನಾಯಕನ ಫ್ಯಾಮಿಲಿ, ಅವರ ಮಕ್ಕಳು ಅಂದಾಗ ಅವ್ರು ಹಾಕೊಟ್ಟಂತ ಹಾದಿಯಲ್ಲಿ ನಡೀತಾ ಇದ್ದಾರಾ ಹೇಗೆ ಅಂತ ಜನ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಟ್ ಅದರಿಂದ ಎಲ್ಲೂ ಕೂಡ ಹಿಂದೆ ಹೆಜ್ಜೆ ಇಟ್ಟಿಲ್ಲ ಯುವರಾಜ್ ಅವರು. ಅಂದ್ರೆ ಆರಂಭದ ದಿನ ಅವತ್ತಿಂದ ಟಿಲ್ ಇವತ್ತಿನವರೆಗೂ ಕೂಡ ತುಂಬಾ ಆಕ್ಟಿವ್ ಆಗಿದ್ದಾರೆ. ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ. ಜನರಿಗೆ ಅಷ್ಟು ಬೇಗ ಸ್ಪಂದಿಸ್ತಾರೆ. ಅವರ ಮುಂದಿನ ರೂಪುರೇಷೆಗಳು, ಮುಂದಿನ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಿಮ್ಗೆ ಒಂದು ಕನಸಿರುತ್ತೆ, ಮತ್ತೆ ಅವರ ತಂದೆಗೆ ಒಂದು ಕನಸಿರುತ್ತೆ, ತನ್ನ ಮಗ ಇದೇ ರೀತಿ ಮಾಡಬೇಕು ಅಂತ. ಅವರು ನಿಮ್ಗೆ ಹೇಳಿರ್ತಾರೆ. ನೀವು ಅವರ ಕನಸನ್ನ ನನಸು ಮಾಡುವಂತಹ ಒಂದು ಇದಿರೋದು ತಾಯಿಯಾಗಿ ನಿಮಗೆ. ಸೊ ಹಾಗಾಗಿ ನೀವು ಯಾವ ರೀತಿ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ಅವನು ಹುಟ್ಟಿದಾಗೆ ನಮಗೆ ವರ ಅಂತ ಅನ್ಕೊಂಡ್ವಿ. ಸೊ ನಮ್ಮ ಮಕ್ಕಳು ಬೆಳೀತಾ ಬೆಳೀತಾ ದೇವರಾಜ್ ಅವರು ಒಂದೊಂದು ಸ್ಟೆಪ್ ಅಲ್ಲಿ ಹಿ ವಾಸ್ ವಾಚಿಂಗ್. ಅವರು ಏನಂದ್ರೆ ಮಕ್ಕಳು ಎಜುಕೇಶನ್ ನ ಪ್ರಯಾರಿಟಿ, ಎಜುಕೇಶನ್ ಇಸ್ ಅ ಪ್ರಯಾರಿಟಿ. ಸೊ ಅವ್ರ ಮಕ್ಕಳು ಎಜುಕೇಟ್ ಆಗೋವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲಿ ಅವ್ರ ಜೊತೆಲೇ ಇದ್ರು. ಆ ಸಂಸ್ಕಾರ, ಆ ಒಂದು ಗ್ರೌಂಡಿಂಗ್ ನೇಚರ್, ಅದು ದೇವರಾಜಿಂದ ಅಡಾಪ್ಟ್ ಮಾಡ್ಕೊಂಡ್ರು ನನ್ನ ಮಕ್ಕಳು. ಸೊ ಹಿ ವಾಸ್ ವೆರಿ ಕನೆಕ್ಟೆಡ್ ವಿತ್ ಪೀಪಲ್. ಅಷ್ಟು ಹಂಬಲ್ ಆಗಿ, ಅಷ್ಟು ಜನದ ಜೊತೆಗೆ ಬೆರೆಯೋದಾಗ್ಲಿ, ಏನು ಭೇದ ಭಾವ ಇಲ್ದಿರೋ ಅವ್ರ ಜೊತೆಲೇ ಊಟ ಮಾಡೋದಾಗ್ಲಿ, ಈ ಥರ ಬೆಳೆದಂಥದ್ದೇ ನೋಡ್ಕೊಂಡು ಬಂದಂಥ ಯುವರಾಜು ಇಸ್ ಎ ಕಾಪಿ ಪ್ರಿಂಟ್ ಅಂತ ಹೇಳ್ಬೋದು, ಜೆರಾಕ್ಸ್ ಆಫ್ ಆರ್ ವಿ ದೇವರಾಜ್. ಸೊ ಅವ್ನು ಕಲ್ತಂಥ ದೇವರಾಜ್ ಅವ್ರನ್ನ ನೋಡ್ಕೊಂತ ಎವ್ರಿಬಡಿ ಸೇಸ್ ದಟ್ ಮೈ ಫಾದರ್ ಇಸ್ ಮೈ ರೋಲ್ ಮಾಡೆಲ್, ಮೈ ಹೀರೋ ಅಂತ. ಯುವರಾಜನ್ಗೆ ಅದು ಚಿಕ್ಕದ್ರಿಂದ ಮೈ ಫಾದರ್ ಇಸ್ ಮೈ ಹೀರೋ, ಈಸ್ ಮೈ ರೋಲ್ ಮಾಡೆಲ್ ಅಂತ ಅವನು ಪ್ರತಿ ಹೆಜ್ಜೆ ಅವ್ರ ಅಪ್ಪನ ನೋಡ್ತಾ ಬೆಳೆದಂಥವನು. ಖಂಡಿತ ಹಿ ವಿಲ್ ಲೀಡ್ ಅಂತ ನಮ್ಗೆಲ್ಲರಿಗೂ ನಂಬಿಕೆ ಇದೆ. ಅವರ ಹಾಕ್ಕೊಟ್ಟಿರೋವಂಥ ಒಂದು ಮಾರ್ಗ, ದೇವರಾಜ್ ಅವರು ಹಾಕ್ಕೊಟ್ಟಿರೋಂಥ ಮಾರ್ಗದಲ್ಲಿ ಅವ್ನು ನಡೀತಾ ಇದ್ದಾನೆ. ಸೊ ಖಂಡಿತ ಆಸ್ ಅ ಮದರ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನೌ ಇಟ್ಸ್ ಬಿಕಮ್ ಲಿಟಲ್ ಮೋರ್ ರೆಸ್ಪಾನ್ಸಿಬಿಲಿಟಿ, ಬಟ್ ದೇ ಆರ್ ಆಲ್ರೆಡಿ ಮೋಲ್ಡೆಡ್. ಈಗ ನಾನು ಹೇಳ್ಕೊಡೋದಲ್ಲ ಅವ್ರಿಗೆ, ದೇ ವಿಲ್ ಟೀಚ್ ಮೀ. ದೇ ಆರ್ ವೆಲ್ ಎಜುಕೇಟೆಡ್ ಆ್ಯಂಡ್ ಎಕ್ಸ್ಪೋಜರ್ ಅವ್ರಿಗಿದೆ, ಜನರ ಜೊತೆ ಬೆರೀತಾರೆ. ಸೊ ಕಷ್ಟ ಸುಖ ನೋಡ್ತಿರ್ತಾರೆ. ಸೊ ದೇ ಹ್ಯಾವ್ ಮಾರಲ್ ವ್ಯಾಲ್ಯೂಸ್. ಸೊ ಐ ರಿಯಲಿ ಅಪ್ರಿಷಿಯೇಟ್ ಫಾರ್ ಮೈ ಹಸ್ಬೆಂಡ್ಸ್ ಅಪ್ಬ್ರಿಂಗಿಂಗ್. ಕಾರ್ಪೊರೇಟ್ ಎಲೆಕ್ಷನ್ ಕೂಡ ಇನ್ನೇನು ಹತ್ರ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತಯಾರಿಗಳಾಗ್ತಾ ಇದೆ ಅಂತ ಮೇಡಮ್? ಖಂಡಿತ ಜನ, ಯಾಕಂದ್ರೆ ನಾಳೆ ಎಲೆಕ್ಷನ್ ಬರುತ್ತೆ, ಇವತ್ತಿಂದ ಶುರು ಮಾಡ್ಬೇಕಂತ ಏನಿಲ್ಲ. ಪ್ರತಿನಿತ್ಯ ಜನರ ಜೊತೆಲಿ ಇರೋದ್ರಿಂದ ಇವಾಗ ಪ್ರಿಪರೇಷನ್ ಅನ್ನೋದಕ್ಕಿಂತ ವಿ ಆರ್ ಆಲ್ರೆಡಿ ಪ್ರಿಪೇರ್ಡ್. ಎಸ್, ಇಟ್ ಜಸ್ಟ್ ಯುವರಾಜ್ ಇಸ್ ಗ್ರೂಮ್ಡ್. ಅವನು ಫೇಸ್ ಮಾಡೋದು, ಅವನಿಗೆ ಹೆಂಗೆ ವರ್ಕ್ ಮಾಡಬೇಕು, ಗ್ರಾಸ್ ರೂಟ್ ಲೆವೆಲಿಂದ ಈಗ ಪಾರ್ಟಿನ ಬಿಲ್ಡ್ ಮಾಡೋಂಥ ಕೆಲಸ ಯುವರಾಜ್ ಅವ್ರು ಮಾಡ್ತಿದ್ದಾರೆ. ಸೊ ತುಂಬಾ ತುಂಬಾ ಚೆನ್ನಾಗಿ ಅವನು ಇದರ ಪ್ಲಾಟ್ಫಾರ್ಮ್ನ, ಫೌಂಡೇಶನ್ನ ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಆಲ್ರೆಡಿ ಫಾದರ್ ಹಾಕಿರೋದ್ರ ಜೊತೆಗೆ ಅವನು ಬಿಲ್ಟ್ ಮಾಡ್ಕೊಂಡು ಬಂದಿದ್ದಾನೆ. ಸೊ ನಮ್ಮ ಜನ ಎಲ್ಲರೂ ಅವನ ಆಶೀರ್ವಾದ ಮಾಡ್ತಾರೆ, ನಮ್ಮ ಚಿಕ್ಕಪೇಟೆ ಜನ. ಯಾಕಂದ್ರೆ ಅವನ ಮಗ ಅಂತ ನಾನು ಹೇಳೋದು. ಅವ್ರು ಕೊಟ್ಟಿರೋಂಥ ಹೆಸರು, ಅವ್ರ ಮಧ್ಯೆ ಹುಟ್ಟಿದ ನಮ್ಮ ವಾಣಿವಿಲಾಸಲ್ಲಿ ಅವನು ಹುಟ್ಟಿದ್ದು. ಜನನೇ ಯುವರಾಜನಾಗಿ ಮಾಡಿದ್ದಾರೆ, ಯುವರಾಜನಾಗಿ ಅವ್ರ ಜವಾಬ್ದಾರಿ, ಜನದ ಜವಾಬ್ದಾರಿ ಅಂತ ನಾನು ಹೇಳ್ತೀನಿ ತಾಯಿಯಾಗಿ. ಖಂಡಿತವಾಗ್ಲೂ ಕೂಡ. ಅದರ ಜೊತೆಗೆ ನಾವು ಒಂದಷ್ಟು ಚಿಕ್ಕಪೇಟೆ ಜನರ ನಾಡಿ ಮಿಡಿತವನ್ನ ಅರ್ಥಕೊಂಡಾಗ ಅವ್ರ ಬಾಯಲ್ಲಿ ಏನ್ ಬರ್ತಾ ಇದೆ, ದೇವರಾಜ್ ಸರ್ ನಂತರ ಯಾರಾಗಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದಾಗ ತುಂಬಾ ಅಲ್ಲಿರುವಂತಹ ಆಲ್ಮೋಸ್ಟ್ 90% ಜನ ನಿಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ. ಮುಂದಿನ MLA ಮಮತಾ ಮೇಡಮ್ ಆಗಬೇಕು ಅಂದ್ರೆ ಅಷ್ಟು ಅವ್ರಿಗೆ ಅವರು ದೇವರಾಜ್ ಸರಲ್ಲಿ ಯುವರಾಜ್ ಅವ್ರನ್ನ ನೋಡಿದ್ರು ಕೂಡ, ಬಟ್ MLA ಆಗಿ ನಿಮ್ಮನ್ನ ನೋಡಬೇಕು ಅನ್ನುವಂತಹ ಆಸೆ ಅಲ್ಲಿರುವಂಥವ್ರು ಹೇಳ್ತಾ ಇರೋದು. ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ಅವರ ಜನದ್ದು ಪ್ರೀತಿ, ನನ್ನ ಮೇಲೆ ಇರುವಂತ ನಂಬಿಕೆ ಖಂಡಿತ ನಾನು ಉಳಿಸ್ಕೊಂಡು ಹೋಗ್ತೀನಿ. ಖಂಡಿತ ಅದು ಜಸ್ಟ್ ಇಟ್ ಟೇಕ್ಸ್ ಟೈಮ್ ಅಲ್ವಾ. ಸೊ ಈಗ ನನ್ನ ಯಜಮಾನ್ರು he's just left us 3 ತಿಂಗಳಾಯ್ತು. ಸೊ ಅವರೇ ಒಂದು ಮಾರ್ಗ ತೋರಿಸ್ತಾರೆ ನಮ್ಮ ಜನದ ಮುಖಾಂತರ. ನಮ್ಮ ಜನ ನಮ್ಮ ಜೊತೆಲಿದ್ದಾರೆ, ಅವರೇ ತೀರ್ಮಾನ ಮಾಡ್ತಾರೆ. ಸೊ ಅವ್ರ ತೀರ್ಮಾನಕ್ಕೆ ನಾನು ಐ ವಿಲ್ ಬಿ ಬೈಂಡೆಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಕೂಡ. ಅಂದ್ರೆ ನೀವು ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿರ್ತೀರಾ. ಈಗ ನಿಮ್ಮ ಮನೆಯವರು ಒಂದಷ್ಟು ಯೋಜನೆಗಳನ್ನ ಮಾಡಿದ್ದಾರೆ, ಅದು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಮುಂದಿನ ಪೀಳಿಗೆಗೂ ಕೂಡ ಅದು ಬಹಳಷ್ಟು ಹೆಲ್ಪ್ ಆಗುತ್ತೆ. ಬಟ್ ನಿಮ್ಗನ್ಸುತ್ತೆ, ಈಗ ನಾನು ಮುಂದೆ ಚಿಕ್ಕಪೇಟೆ MLA ಆದ್ರೆ ನಾನು ನನ್ನ ಕ್ಷೇತ್ರವನ್ನ ಈ ರೀತಿ ಮಾಡಬೇಕು ನನ್ನ ಅವಧಿಯಲ್ಲಿ ಅನ್ನುವಂಥದ್ದು ಒಂದಷ್ಟು ಯಾರಿಗಾದ್ರೂ ಒಂದಷ್ಟು ಇರುತ್ತೆ ಮೇಡಮ್. ಒಂದಷ್ಟು ರೂಪರೇಷೆಗಳನ್ನ ಹಾಕೊಂಡಿರ್ತೀರಾ. ನೀವು ಏನಾದ್ರೂ ಪ್ಲಾನಿಂಗ್ಗಳನ್ನ ಹಾಕೊಂಡಿದ್ದೀರಾ? ಹೇಗೆ ಏನಾದ್ರೂ ಚೇಂಜಸ್ ಹೇಗೆ? ಸ್ಟ್ರಾಂಗ್ ವುಮೆನ್, ಐ ಬಿಲಾಂಗ್ ಟು ದಟ್ ಕ್ಯಾಟಗರಿ ಅಂತ ನನ್ನ ಜನ ಗುರುತಿಸ್ತಿದ್ದಾರೆ.
ಬಿಕಾಸ್ ಐ ಹ್ಯಾವ್ ಆಕ್ಸೆಪ್ಟೆನ್ಸಿ ಅಂದರೆ ವಿ ಹ್ಯಾವ್ ಟು ಫೇಸ್ ಏನೋ ಎಷ್ಟೋ ರೀತಿ ಐ ಹ್ಯಾವ್ ಇನ್ಫ್ಲುಯೆನ್ಸ್ ವಿಮೆನ್. ಸೊ ಈ ರೀತಿನೂ ನಾನು ಐ ಹ್ಯಾವ್ ಟು ಇನ್ಫ್ಲುಯೆನ್ಸ್ ಪೀಪಲ್ ಬಿಕಾಸ್ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಎಟ್ ದಿಸ್ ಅವರ್ ಇಸ್ ನಾಟ್ ಈಸಿ. ಸೊ ಸಚ್ ಅ ಬಿಲವ್ಡ್ ಹಸ್ಬೆಂಡ್ನ ಕಳ್ಕೊಂಡು ಟು ಸ್ಟ್ಯಾಂಡ್ ಹಿಯರ್ ಆರ್ ಕಮ್ ಅಂಡ್ ಸಿಟ್ ಅಂಡ್ ಟಾಕ್ ಟು ಯು ಇಸ್ ನಾಟ್ ಸೋ ಈಸಿ. ಸೊ ದಿಸ್ ಆಲ್ಸೋ ಶುಡ್ ಬಿ ಅ ಮೆಸೇಜ್. ವಿಮೆನ್ ಹ್ಯಾವ್ ಟು ಸ್ಟ್ಯಾಂಡ್ ಸ್ಟ್ರಾಂಗ್, ದೆನ್ ಎನಿಥಿಂಗ್ ಇಸ್ ಪಾಸಿಬಲ್. ಸಿ ಇವತ್ತು ಇಫ್ ಐ ಸ್ಟ್ಯಾಂಡ್ ಸ್ಟ್ರಾಂಗ್, ದ ನೆಕ್ಸ್ಟ್ ಜನರೇಷನ್ಸ್ ಇದೆಲ್ಲ ದಟ್ ವಿಲ್ ಬಿ ಮೋರ್ ಸ್ಟ್ರಾಂಗ್ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಆಲ್ರೆಡಿ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಂಥವ್ಳು. ಸೊ ಸಾಕಷ್ಟು ಯೋಜನೆಗಳನ್ನ ಪ್ಲಾನ್ ಮಾಡಿದ್ದೀನಿ. ಹೆಂಗೆ ನಾನು ಮನೇಲಿ ನೋಡ್ಕೊತೀನೋ ಅದೇ ರೀತಿ ಚಿಕ್ಕಪೇಟೆನ ನಾನು ನೋಡ್ಕೊತೀನಿ ಅನ್ನೋ ಭರವಸೆ ನನಗಿದೆ. ಅದ್ಭುತ. ಸೊ ದಿಸ್ ಇಸ್ ಓನ್ಲಿ ದ ಮೆಸೇಜ್. ಇದಕ್ಕಿಂತ ಜನರಿಗೆ ನೀನು ಬೇಡ. ಅದರಲ್ಲೂ ಒಬ್ಬ ಮಹಿಳೆಯಾಗಿ ಮೇಡಮ್, ಈಗ ನಾವು ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ಯೋಜನೆಗಳು, ಅದ್ಭುತವಾದಂತಹ ಯೋಜನೆಗಳು, 5 ಗ್ಯಾರಂಟಿಗಳು, ಅದರಲ್ಲೂ ಈ ಗೃಹಲಕ್ಷ್ಮಿ ಯೋಜನೆ ಬಹಳ ಅದ್ಭುತವಾದಂತಹ ಯೋಜನೆ. ಯಾರು ಏನೇ ತೆಗಳಲಿ, ಆದ್ರೆ ಆ ಯೋಜನೆಯನ್ನ ಪಡ್ಕೊಂಡಂತ ಹೆಣ್ಣು ಮಗಳಿದ್ದಾಳಲ್ಲ, ಅವಳಿಗಷ್ಟೇ ಗೊತ್ತು. ಇಡೀ 2,000 ರೂಪಾಯಿಲಿ ಒಬ್ಬ ಹೆಣ್ಣು ಮಗಳು ಇಡೀ ಮನೆಯನ್ನ ನಿಭಾಯಿಸ್ತಾಳೆ. ಇಡೀ 2,000 ರೂಪಾಯಿಲಿ ಎಷ್ಟೋ ಹೆಣ್ಣು ಮಕ್ಕಳು ಬದುಕನ್ನ ರೂಪಿಸ್ಕೊಂಡಿದ್ದಾರೆ. ಈ ರೀತಿಯ ಯೋಜನೆಗಳ ಬಗ್ಗೆ ನೀವು ಏನ್ ಹೇಳ್ತೀರಾ ಮೇಡಮ್? ಖಂಡಿತ ತುಂಬಾ ಅನುಕೂಲ ಆಗಿದೆ. ನಮ್ಮ ಕ್ಷೇತ್ರಕ್ಕಂತೂ ಖಂಡಿತ ಅನುಕೂಲ ಆಗಿದೆ. ಯಾಕಂದ್ರೆ ನಮ್ಮಲ್ಲಿ ಇರೋದೆಲ್ಲ ಅಂಡರ್ ಪ್ರಿವಿಲೇಜ್ಡ್ ವುಮೆನ್. ಸೊ ಇವತ್ತು ಬಸ್ ಫ್ರೀ ಅಂದ್ರೆ ಎಷ್ಟು ಖುಷಿಯಾಗಿ ಹೋಗಿ ಬರ್ತಾರೆ. ಅವ್ರಿಗೆ ದೇ ಹ್ಯಾವ್ ಸಮ್ ಫ್ರೀಡಮ್. ಮನೆಯಲ್ಲಿ ಆಚೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವ್ರು ಇಟ್ಸ್ ನಾಟ್ ಈಸಿ. ಸಿಟಿಯಲ್ಲಿ ಓಡಾಡ್ಬೇಕಾದ್ರೆ ಮಿನಿಮಲ್ ಎಕ್ಸ್ಪೆಂಡಿಚರ್ ಇಲ್ಲ, ವಿ ಕಾಂಟ್ ಗೋ. ಈಗ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದು ನೋವಾಯ್ತು ಮನುಷ್ಯನಿಗೆ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಸೊ ಈಸಿಲಿ ದೇ ಆರ್ ಏಬಲ್ ಟು ಟ್ರಾವೆಲ್ ಅರೌಂಡ್. ಸೊ ಇದೆಲ್ಲ ನಮ್ಮ ಸರ್ಕಾರ ಕೊಟ್ಟಿರುವಂತ ಅವರಿಗೆ ಒಂದು ಏನಂತಾರೆ ಅವಕಾಶ ಅಲ್ಲ, ಯಾಕೆಂದ್ರೆ ಸೇ ಇಟ್ ಇಸ್ ಬೂನ್ ಅಂತ ಹೇಳ್ಬೋದು. ಅಂದ್ರೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ಮನಸ್ಥೈರ್ಯ. ಮನೆಯಿಂದ ಆಚೆ ಬಂದಾಗ ಶಿ ಶುಡ್ ಬಿ ವೆರಿ ಇಂಡಿಪೆಂಡೆಂಟ್. ಅವಳಿಗೋಸ್ಕರ ಅವ್ಳು ಟೈಮ್ ಕೊಡ್ಬೇಕು. ಅವ್ರು ಏನಾದ್ರು ಒಂದು ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶಿ ಹ್ಯಾಸ್ ಟು ಡಿಪೆಂಡ್ ಆನ್ ಹಸ್ಬೆಂಡ್. ಯು ಹ್ಯಾವ್ ಟು ಡಿಪೆಂಡ್ ಆನ್ ಯುವರ್ ಪೀಪಲ್, ಯುವರ್ ಚಿಲ್ಡ್ರನ್, ಸಮಥಿಂಗ್ ಲೈಕ್. ಈಗ ಇಟ್ಸ್ ಸೋ ಈಸಿ ಫಾರ್ ದಮ್ ಟು, ಅದೊಂದು ತುಂಬಾ ಅನುಕೂಲ ಆಗಿದೆ. ಈ ಬಸ್ ಅಂತೂ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ. ಅದ್ರ ಜೊತೆಗೆ 2,000 ಇಸ್ ನಾಟ್ ಎ ಸ್ಮಾಲ್ ಮನಿ. ಇವತ್ತು ಹೆಣ್ಣು ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ನಮ್ಮ ಭಾಗದಲ್ಲಿ ಅಷ್ಟು ಖುಷಿ ಪಡ್ತಾರೆ. ಸೊ ಐ ರಿಯಲಿ ಥ್ಯಾಂಕ್ ಅವರ್ ಗೌರ್ಮೆಂಟ್ ಫಾರ್ ರಿಕಗ್ನೈಸಿಂಗ್ ಸಚ್ ಪೀಪಲ್ ಆ್ಯಂಡ್ ಹೆಣ್ಮಕ್ಳು ಎಸ್ಪೆಷಲಿ. ಯಾಕಂದರೆ ದೇ ಆರ್ ಲೋ ಇನ್ ಎಮೋಷನ್ಸ್ ದೇ ವೆರಿ ಎಮೋಷನಲ್ ಆಲ್ಸೋ. ಸೊ ಆ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಈ ಒಂದು ಫ್ರೀಡಮ್ ಸಿಕ್ತು ಅಂತ ನನ್ಗನ್ಸುತ್ತೆ ಅಲ್ವಾ. ಡಿಪೆಂಡೆನ್ಸಿ ಕಮ್ಮಿಯಾಗಿ ಒಂದು ಬಸ್ ಚಾರ್ಜ್ ಕೇಳಬೇಕಾದ್ರೂ ಗಂಡನ ಕೇಳಬೇಕಾಗುತ್ತೆ. ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಯು ಹ್ಯಾವ್ ಟು ಆಸ್ಕ್. ಹೌದು. ಸೊ ಮನೆ ನಡೆಸಬೇಕಾದ್ರೂ ಗಂಡ ಬರೋವರೆಗೂ ಇಲ್ಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ. ಸೊ ಸಮಾಧಾನವಾಗಿ ಅವ್ರು ನೆಮ್ಮದಿಯಾಗಿ ಮಲಗಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಗೌರ್ಮೆಂಟ್ಗೆ ದೇ ಆರ್ ವೆರಿ ಥ್ಯಾಂಕ್ಫುಲ್. ಅವರ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಿಂದ ಐ ವುಡ್ ಲವ್ ಟು ಥ್ಯಾಂಕ್ ದ ಗೌರ್ಮೆಂಟ್. ಎಕ್ಸಾಕ್ಟ್ಲಿ. ಎಷ್ಟೋ ಜನ ಹೆಣ್ಣು ಮಕ್ಕಳು, ನೀವು ಕೂಡ ಗಮನಿಸಿರ್ತೀರ, ನಾವು ಕೂಡ ಸುದ್ದಿ ಪ್ರಸಾರ ಮಾಡ್ತಾ ಇರ್ತೀವಿ, ಆ 2,000 ರೂಪಾಯಿನ ಕೂಡಿಟ್ಟು ಯಾವುದೋ ಒಂದು ಸಣ್ಣದಾಗಿ ಒಂದು ಉದ್ಯಮವನ್ನ ಶುರು ಮಾಡಿದ್ದಾರೆ. ಆ 2,000 ರೂಪಾಯಿನ ಕೂಡಿಟ್ಟು ಮಗು ಫೀಸ್ ಕಟ್ಟಿರೋದಿರ್ಬೋದು, ಅಥವಾ ಮನೆಗೊಂದು ಫ್ರಿಡ್ಜ್ ತಗೊಂಡಿರೋದಿರ್ಬೋದು, ಮನೆಗೊಂದು ವಾಷಿಂಗ್ ಮಿಷಿನ್ ತಗೊಂಡಿರ್ಬೋದು. ಇದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ. ಹಾಗಾಗಿ ಒಂದು ಅದ್ಭುತವಾದಂತಹ ಯೋಜನೆ. ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಗೃಹಲಕ್ಷ್ಮಿ ಅನ್ನುವಂತಹ ಯೋಜನೆ ಬಹಳ ಅದ್ಭುತವಾದಂತಹ ಯೋಜನೆ. ಎಷ್ಟೋ ಜನ ಅಪಸ್ವರ ಎತ್ತಿದ್ರು ಕೂಡ ಹಳ್ಳಿ ಭಾಗದಲ್ಲಿ ಕೇಳಿದಾಗ ಆ ಹೆಣ್ಮಗು ಬಹಳ ಖುಷಿಯಿಂದ ಹೇಳ್ತಾರೆ, ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಹೌದು. ಜನಕ್ಕೆ ರೋಸೋಗಿದ್ದಾರೆ. ರಾಜಕಾರಣಿಗಳು ಬರೀ ಭರವಸೆ ಕೊಡ್ತಾರೆ, ಏನು ಮಾಡಲ್ಲ ಅಂತ. ಒಂದು ವಿಶ್ವಾಸ ಬಂದಿದೆ, ಖಂಡಿತ ಮಾಡ್ತಾರೆ. ನಾವು ಒಂದು ನಮ್ಮ ಸರ್ಕಾರ ಇಂಥ ಒಂದು ಅಂದ್ರೆ ಇವಾಗ ಹೆಂಗಾಗಿದೆ ಅಂದ್ರೆ ಸರ್ಕಾರದ ಮೇಲೆ ನಂಬಿರೋರು ಸುಮಾರು ಜನ ಇರ್ತಾರೆ. ಆ ಥರ ಈಗ ಮನೆಗಿಂತ ಸರ್ಕಾರ ಸಪೋರ್ಟ್ ಮಾಡ್ತಿದೆ ಅಂದ್ರೆ ಅವ್ರು ಖಂಡಿತ ನಮ್ಮ ಸರ್ಕಾರ, ನಮ್ಮ ಜನ ತುಂಬಾ ಪ್ರೀತಿಸ್ತಾರೆ. ನಮ್ಮ ಭಾಗದಲ್ಲಿ ಹೋದ್ರೆ ಪ್ರತಿಯೊಬ್ಬರು ಅದೇ ಹೇಳ್ತಿರ್ತಾರೆ. ಸಿದ್ದರಾಮಯ್ಯ ಸರ್ ಅವರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ, ಮೇಡಮ್ ಅನ್ನ ತಿಂತಿದೀವಿ ಅಂತಾರೆ. ಸೊ ಎಲ್ಲದಕ್ಕಿಂತ ಏನ್ ಬೇಕು, ಎಂಡ್ ಆಫ್ ದ ಡೇ ಒಂದಷ್ಟು ಊಟ, ನೆಮ್ಮದಿ ಎಲ್ಲ ನಮ್ಮ ಗೌರ್ಮೆಂಟ್ ಕೊಟ್ಟಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಮೇಡಮ್, ನೀವು ಒಬ್ಬ ಸಾಧಕಿ ಮಹಿಳೆಯಾಗಿ ಪ್ರತಿಯೊಂದು ರಂಗದಲ್ಲೂ ಕೂಡ ನೀವು ಗುರುತಿಸ್ಕೊಂಡಿದ್ದೀರಾ. ಈಗ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ಒಂದಷ್ಟು ನಿಮ್ಮ ಕಡೆಯಿಂದ ಒಂದಷ್ಟು ಸಲಹೆಗಳು. ಯಾಕಂದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಒಂದು ಅದ್ಭುತವಾದಂತಹ ಕನಸನ್ನ ಇಟ್ಕೊಂಡಿರ್ತಾರೆ, ಬಟ್ ಅವರಿಗೆ ತಮ್ಮ ಫ್ಯಾಮಿಲಿ ಕಡೆಯಿಂದನೋ
ಅಥವಾ ಗಂಡನ ಕಡೆಯಿಂದನೋ ಅಥವಾ ಮತ್ತೊಂದು ಮಗದೊಂದು ಅವ್ರಿಗೆ ಅಡ್ಡಿ ಆಗ್ತಾ ಇರತ್ತೆ, ಅಂತ ಹೆಣ್ಣು ಮಕ್ಕಳಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಕಿವಿ ಮಾತುಗಳು, ಒಂದಷ್ಟು ಸಜೆಷನ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು say happy women's day. So it should be, every day should be celebrated as women's day ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಟ್ಸ್ ಅ ಸೆಲೆಬ್ರೇಷನ್ ಅಲ್ಲ, ನಾವು ಇರೋವರೆಗೂ ವಾಟ್ ಎವರ್ ವಿ ಡೂ, ಎಂಡ್ ಆಫ್ ದ ಡೇ ಇಟ್ಸ್ ಫಾರ್ ಹ್ಯಾಪಿನೆಸ್. ಸೊ ವಿ ಶುಡ್ ಸೆಲೆಬ್ರೇಟ್ ಎವ್ರಿ ಡೇ ಆಸ್ ಅ ವುಮೆನ್ಸ್ ಡೇ. ಹೆಣ್ಮಕ್ಳಿಗೆ ದೇ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫ್ರಮ್ ಸಮಾಜದಿಂದ, ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ದೇ ಶುಡ್ ಬಿ ಇಂಡಿವಿಜುವಲಿ ಎಂಪವರ್ಡ್. ವುಮೆನ್ ಶುಡ್ ಬಿ ಎಂಪವರ್ಡ್. ದೇ ಶುಡ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಸೊ and you should not bother about things, you know, you should move on in life. Aim ಇಟ್ಕೋಬೇಕು, we should keep on move on. ಈ ಥರ ಯಾವಾಗ ನಾವು we become very independent ಅಂದರೆ financially, when we are independent. Simultaneously education should be, you know, priority. ನನ್ನ ಆಸೆ ಏನಂದರೆ ಯಾವತ್ತಾದರೂ ರಾಜಕೀಯದಲ್ಲಿ ನಂದೇ ಆದಂಥ ಒಂದು ಜವಾಬ್ದಾರಿ ಬಂದಾಗ ಎಜುಕೇಶನ್ ಶುಡ್ ಬಿ ಅ ಪ್ರಯಾರಿಟಿ. ಗೌರ್ಮೆಂಟ್ ಶುಡ್ ಸಪೋರ್ಟ್ ದ ಎಜುಕೇಶನ್. ಸೂಪರ್. ಸೊ ಏನಂದರೆ ಎಜುಕೇಶನ್ ಇದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಸೊ you're very independent when you are educated. Throughout the globe you can travel. ಎಲ್ಲಿ ಬೇಕಾದರೂ we can live our lives. ಸೊ ನಾನು ಹೆಣ್ಮಕ್ಳಿಗೆ ಏನಂದ್ರೆ ಡೋಂಟ್ ಗಿವ್ ಅಪ್. ಆಫ್ಟರ್ ಸರ್ಟನ್ ಏಜ್, ಮಗು ಆದಮೇಲೆ ದೇ ಗಿವ್ ಅಪ್. ಆಮೇಲೆ ಒಂದು 40 years ಆದ್ರೆ ದೇ ಗಿವ್ ಅಪ್. ಅಯ್ಯೋ ನನ್ನ ಕೈಯಲ್ಲಿ 40 ವರ್ಷ ಆಗೋಯ್ತು. ನೋ, ಏಜ್ ಇಸ್ ಜಸ್ಟ್ ಅ ನಂಬರ್. ಸೊ ಎನಿಥಿಂಗ್ ಇಸ್ ಪಾಸಿಬಲ್. ನಮಗೆಲ್ಲ ನಾವು ಮಕ್ಕಳಾದ್ಮೇಲೆ ಓದ್ಕೊಂಡಿದ್ದೀವಿ. ಆಮೇಲೆ ಐ ಹ್ಯಾವ್ ಡನ್ ಮೈ PhD ಇನ್ ಯೋಗ. ಸೊ ಇಷ್ಟೆಲ್ಲ ಅವಕಾಶಗಳಿಗೆ ರೀಸೆಂಟಾಗಿ ಒಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ಸ್ ಹೋಗಿದೆ. ಒಂದು ಲೇಡಿ ಕಮ್ಸ್ ಅಪ್ ವಿತ್, ಶೀಸ್ ಅನ್ ಅವಾರ್ಡಿ. ಐ ವಾಸ್ ಅ ಗೆಸ್ಟ್ ದೇರ್. ಸೊ ಅಮ್ಮ ಹೇಳ್ತಾರೆ, ನಾನು 70 years ಅಲ್ಲಿ ಐ ಡಿಡ್ ಮೈ PhD. ಶಿ ಇಸ್ 80 now. ಶಿ ಇಸ್ ಡನ್ ಹರ್ PhD ಇನ್ 70 years. ಅಂದರೆ ದೇರ್ ಇಸ್ ಅ ವಿಲ್, ದೇರ್ ಇಸ್ ಅ ವೇ. ಸೊ ಆ ವಿಲ್ನ ಮಾತ್ರ ಬಿಡಬೇಡಿ. ದಟ್ ಈಸ್ ವಾಟ್ ಐ ಟೆಲ್ ವೇರ್ ಎವರ್ ಐ ಗೋ. ಇದೇ ರೀತಿ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು, ವುಮನ್ ಎಂಪವರ್ಮೆಂಟ್, ಜಾಬ್ಸ್ ಕೊಡ್ಸೋದಾಗಲಿ, ಮತ್ತು ಅವಾರ್ಡ್ಸ್ ರಿಕಗ್ನೈಸ್ ಮಾಡಿಸಿ. ಹೆಣ್ಮಕ್ಳಿಗೆ ಏನು ಗೊತ್ತಾ, ವೇಷನ್ ಬೇಕು, ಹೆಣ್ಮಕ್ಳಿಗೆ ಪ್ರೋತ್ಸಾಹ ಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು. ಎಸ್, ಅದಕ್ಕೆ ಯು ಶುಡ್ ಅಪ್ರಿಷಿಯೇಟ್ ದೆಮ್. ಆ ಅಪ್ರಿಸಿಯೇಷನ್ ಅಂದರೆ ಒಂದು ಅವಾರ್ಡ್ ಕೊಟ್ಟಾಗ ಯು ಅಪ್ರಿಷಿಯೇಟ್, ಯು ರಿಕಗ್ನೈಸ್ ದೇರ್ ವರ್ಕ್. ಅವರು ಎವ್ರಿ ಇಂಡಿವಿಜುವಲ್ ಈಸ್ talented. They have their own talents. It's not one thing. Everybody are talented. So ಆ ಟ್ಯಾಲೆಂಟ್ನ ಗುರ್ತಿಸಿ ಆ ಪೇರೆಂಟ್ಸ್ನ, ಹೆಣ್ಮಕ್ಳನ್ನ ಸಪೋರ್ಟ್ ಮಾಡಿದ್ರೆ they can grow in their own ಆ ಟ್ಯಾಲೆಂಟ್ ಇಂದ. So they'll be recognized and they'll be honored. That is what they are expecting today's world. And what we are lacking in this world ಅಂದರೆ love and compassion. Both parents are working. ಇದೇ ಮಕ್ಳಿಗೆ ಏನಾಗುತ್ತೆ, they don't get that love and compassion. So love more, love children, give that compassion, because that's the world lacking. The world is lacking love. So that is my message I wanted to spread as a mother. ಆ ಮಕ್ಕಳಿಗೆ we should, you know, give that love and attention. Certain age ವರೆಗೂ. ಆಮೇಲೆ they grow up on their own way. So they are groomed well ಅಂತ ನಾನು ಅನ್ಸುತ್ತೆ. They require that mother's time and a pampering. That is what they are lacking. Both mother and father are working. So ಹರಿಯಲ್ಲೇ ಇರ್ತಾರೆ. ಅರ್ಲಿ ಮಾರ್ನಿಂಗ್ ಎದ್ದು ಕೂಡಲೇ ಓಡೋದು, ಅವರು ಒಂದು ಕಡೆ ಇರೋದು. Children are being neglected. So that is how the changes are happening. ಆ ಮಕ್ಕಳಲ್ಲಿ ಸ್ಟ್ರೆಸ್ಸು. ವೈ ಸ್ಟ್ರೆಸ್ ಅಟ್ ವೆರಿ ಯಂಗ್ ಏಜ್? ಮಕ್ಕಳು ಕೇಳಿದ್ರೆ ಸ್ಟ್ರೆಸ್ಸು, ವರ್ಕ್ ಲೋಡು, ಆ ಸ್ಟ್ರೆಸ್ಸು ಸ್ಕೂಲಿಂದನೂ ಕಾಂಪಿಟೇಟಿವ್ ಲೈಫ್ ಸ್ಟೈಲು ಲೀಡ್ ಮಾಡ್ತಿರ್ತಾರೆ ಮಕ್ಕಳು ನಮ್ಮ ಜೊತೆಗೆ. ಸೊ ಆ ಮಕ್ಕಳಿಗೆ ಆಸ್ ಅ ಪೇರೆಂಟ್ ವಿ ಹ್ಯಾವ್ ಟು ಗ್ರೂಮ್ ದ್ಯಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಈಗ ಒಂದು ವಿಚಾರ ನಿಮ್ಗೆ ಬಹಳ ಬೇಜಾರು ಆದಂತಹ ವಿಚಾರ ಆದರೂ ಕೂಡ ಜನತೆಗೆ ಇರುತ್ತೆ ಅವ್ರ ಪ್ರಶ್ನೆ, ಸರ್ನ ಕೊನೆಯ ದಿನಗಳು ಹೇಗಿತ್ತು, ಏನಾದರೂ ಆರೋಗ್ಯ ಸಮಸ್ಯೆ ಇತ್ತಾ, ಹೇಗೆ ಅನ್ನೋದು ಒಂದು ಕುತೂಹಲ ಅಂತೂ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಹೇಗೆ ಮೇಡಮ್ ಆ ಸಂದರ್ಭ ಹೇಗಿತ್ತು ನಿಮ್ಗೆ? ಅಲ್ಲ, ಅವ್ರಿಗೆ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಅವ್ರಿಗಿರೋ ವಿಲ್ ಪವರು ಯಾರಿಗೂ ಇಲ್ಲ. ಮೆಂಟಲಿ ವಾಸ್ ವೆರಿ ಸ್ಟ್ರಾಂಗ್ ಅಂಡ್ ಫಿಸಿಕಲಿ ವೆರಿ ಸ್ಟ್ರಾಂಗ್. ಹಿ ವಾಸ್ ಅ ರಿಸಲ್ಟು. ಇವ್ರಿಗೆ ರೀಸೆಂಟ್ 1 year ಬ್ಯಾಕು ಹಿ ಹ್ಯಾಡ್ ಇನ್ಫೆಕ್ಷನ್, ಲೈಕ್ ಕೋವಿಡ್ ವೇರಿಯಂಟ್ ಅಂತ. 10 days ಸಫರ್ ಆದ್ರು. ಆ 10 days ಅಲ್ಲಿ ಹಿ ಲಾಸ್ಟ್ ಬಿಟ್ ಆಫ್ ವೆಯ್ಟ್. ಆಮೇಲೆ ಡಾಕ್ಟರ್ ಹೇಳಿದ್ರು ಸ್ವಲ್ಪ ರೆಸ್ಟ್ ತಗೊಂಡು 1 ತಿಂಗಳ ಸರಿ ಆಗ್ಬಿಡುತ್ತೆ. ಸರಿ ಆಗ್ಬಿಟ್ರು, ಚೆನ್ನಾಗಿದ್ರು. 1 ವರ್ಷದಿಂದ ಹಿ ವಾಸ್ ಮೋರ್ ಇನ್ವಾಲ್ವ್ ಇನ್ ಹಿಸ್ ವರ್ಕ್. ತುಂಬಾ ಓಡಾಟ ಇತ್ತು, ಅಲ್ಲಿ ಇಲ್ಲಿ ಹೋಗೋದು. ಅವರು ಐ ಮೀನ್ ಲೈಕ್ ಏನೂ ಸಫರ್ ಆಗಿಲ್ಲ, ಅವ್ರಂಥದ್ದು ಏನೂ ಸಫರ್ ಆಗಲಿಲ್ಲ. ಲಾಸ್ಟ್ ಸಾಯೋವರೆಗೂ ಅವ್ರಿಗೇನು ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಇಟ್ಸ್ ಅಬ್ಸಲ್ಯೂಟ್ಲಿ ಅಂದರೆ ಹಾಲಿಡೇ ಅವ್ರು ಹೋದ್ರು. ಅವ್ರ ಹುಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಮೈಸೂರು ಚಾಮುಂಡೇಶ್ವರಿ ಹತ್ರ ಹೋಗ್ಬೇಕು ಅಂತ ಹೇಳಿ ಸ್ನೇಹಿತರ ಜೊತೆಗೆ ಹೋದಂತ ದೇವರಾಜ್ ಅವರು. ಡಿಸೆಂಬರ್ 3. ಎಸ್, ಅವ್ರ ಬರ್ಡೇ ಇದ್ದಿದ್ದು 3. ಹಿ ಲೆಫ್ಟ್ ಅಸ್ ಆನ್ 1st. ಸೊ
ಸೊ ಏನು ಹೇಳೋದು, ಐ ಕಾಂಟ್ ಟೆಲ್ ಹೌ ಇಟ್ ಇಸ್. ಹಿ ವಾಸ್ ಅ ವೆರಿ ಹೆಲ್ದಿ ಮ್ಯಾನ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಇಟ್ ವಾಸ್. ಸೊ ನಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ಸ್, ಐ ಬಿಲೀವ್ ಇನ್ ದ್ಯಾಟ್. ಸೊ ದೈವ ನಿರ್ಣಯ, ನಮ್ದೊಂದು ನಿರ್ಣಯ ಇದ್ದರೆ ದೈವ ನಿರ್ಣಯ ಬೇರೆ ಇರ್ತದೆ. ಸೊ ವಿ ಹ್ಯಾವ್ ನೆವರ್ ಗಿವನ್ ಅಪ್, ದ ಹೋಲ್ ಫ್ಯಾಮಿಲಿ, ದ ಹೋಲ್ ಕ್ಷೇತ್ರನೂ ನೆವರ್ ವಿ ಹ್ಯಾವ್ ಗಿವನ್ ಅಪ್, ಹೀಸ್ ವಿತ್ ಅಸ್ ಅಂತ ಒಂದು ಭಾವನೆ ಅವರು ನಮ್ಮೆಲ್ಲರ ಮನಸ್ಸಲ್ಲಿ ಇದೆ. ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅಂತ ಒಂದು, ಐ ಕ್ಯಾನ್ ಸೇ ದಟ್ ಆಸ್ ಅ ವೈಫ್, ಹೀಸ್ ವಿತ್ ಮೀ, ವಿತ್ ಅಸ್, ಹಿಸ್ ಮೆಮರೀಸ್ ಆರ್ ಅಲೈವ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತ ಮೇಡಮ್, ಅವರು ಹಾಕೊಟ್ಟಂತಹ ಮಾರ್ಗದಲ್ಲಿ ನೀವು ಇರಬಹುದು, ಅದರ ಜೊತೆಗೆ ನಿಮ್ಮ ಮಗ ಯುವರಾಜ್ ಅವರು ಅದೇ ಹಾದಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀರಾ. ಮುಂದಿನ ಯೋಜನೆಗಳ ಬಗ್ಗೆನೂ ಕೂಡ ಸಾಕಷ್ಟು ಮಾತನಾಡಿದ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಅದರ ಜೊತೆಗೆ ಚಿಕ್ಕಪೇಟೆ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಲೈಕ್ ಏನಂದರೆ, ನಮ್ಮ ಚಿಕ್ಕಪೇಟೆಯವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಎಷ್ಟು ಅವ್ರಿಗೆ ನಾನು ನನ್ನ ಮನಸ್ಸು ಎಷ್ಟು ನನಗೆ ನೋವಲ್ಲಿದ್ದಾಗ ಅವರು ನನ್ನ ಎಷ್ಟು ಚೆನ್ನಾಗಿ ಮನೆ ಮಗಳ ಥರ ನನ್ನನ್ನೆಲ್ಲರೂ ಪ್ಯಾಂಪರ್ ಮಾಡಿದ್ದೀರ. ಆ ಋಣ ನಾನು ಯಾವ ರೀತಿ ನಾನು ತೀರಿಸ್ಕೊಳಕ್ಕೆ ಅವಕಾಶ ಸಿಕ್ಕತ್ತೋ ಖಂಡಿತ ನಾನು ಆ ಋಣ ತೀರಿಸ್ಕೊಂಡೇ ಹೋಗೋದು. ಅಷ್ಟು ಪ್ರೀತಿ, ಅಷ್ಟು ನಮ್ಮನ್ನು ಇಷ್ಟಪಡ್ತಾರೆ, ದೇವರಾಜ್ ಅವ್ರನ್ನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಅವರು ದ ಡೇ ವಿ ಲಾಸ್ಟ್ ಹಿಮ್, ಅಷ್ಟು ಜನ ನಮ್ಗೆ 11 ದಿನ ಅಷ್ಟು ಜನ ನಮ್ಮ ಜೊತೆಲಿದ್ರು. ಅಷ್ಟು ಜನ ನಮ್ಮ ಕಣ್ಣು ಒರ್ಸೋಕ್ಕೆ, ನಮಗೆ ಧೈರ್ಯ ತುಂಬೋಕ್ಕೆ ಇಷ್ಟು ಜನ ಹೆಣ್ಮಕ್ಳು ಎಲ್ಲರೂ ನಮ್ಮ ಜೊತೆಲಿದ್ರು ಅಂತ ನಾನು ಅವ್ರಿಗೆ ಯಾವ ರೀತಿ ಧನ್ಯವಾದಗಳು ಹೇಳೋಕ್ಕೆ ನನಗೆ ಮಾತು, ನೋ ವರ್ಡ್ಸ್ ಟು ಸೇ ದ್ಯಾಟ್. ಸೊ ನಾನು ಧನ್ಯವಾದಗಳು ಹೇಳ್ತೀನಿ. ಇಂಥ ಒಂದು ಕಷ್ಟದ ಒಂದು ನೋವಿನ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮ ಮನೆಯವ್ರ ಥರ ನನ್ನನ್ನು ನೋಡ್ಕೊಂಡಿದ್ದೀರಾ. ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಮೇಡಮ್, ಅವರು ಹಾಕ್ಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀರಾ. ನಿಮ್ಮ ಮುಂದಿನ ಯೋಜನೆಗಳು, ನಿಮ್ಮ ಮುಂದಿನ ರಾಜಕೀಯ ಬೆಳವಣಿಗೆಗಳು, ನಿಮ್ಮ ಹಾಗೆ ನಿಮ್ಮ ಮಗ ಇಬ್ರಿಗೂ ಕೂಡ ಒಳ್ಳೇದಾಗಲಿ. ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ಮಮತಾ ದೇವರಾಜ್ ಮೇಡಮ್ ಅವರ ಮಾತುಗಳು. ದೇವರಾಜ್ ಸರ್ ಹಾಕ್ಕೊಟ್ಟಂತ ಹಾದಿಯಲ್ಲಿ ನಡೀತಾ ಇದ್ದಾರೆ. ಮುಂದೆ ರಾಜಕೀಯ ರಂಗಕ್ಕೂ ಕೂಡ ಬರುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗ್ಲೂ ಕೂಡ ಅವರಿರಬಹುದು, ಅವರ ಜೊತೆಗೆ ಅವರ ಮಗ ಇಬ್ಬರೂ ಕೂಡ ರಾಜಕೀಯದಲ್ಲಿ ಯಶಸ್ಸನ್ನ ಗಳಿಸ್ಲಿ. ಚಿಕ್ಕಪೇಟೆ ಜನ ಯಾವತ್ತೂ ಕೂಡ ಅವರ ಕೈ ಬಿಡಲ್ಲ. ನಮ್ಮ ಕಡೆಯಿಂದ ಇಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.